ಸಿತಾರ, ಸಂಗೀತ ಮದುವೆ ಆಗಿ ಅವಳ ಗಂಡನ ಮನೆಗೆ ಹೋದ್ಮೇಲೆ ಈ ಮನೆ ಜವಾಬ್ದಾರಿ ಎಲ್ಲ ನಿಂದೆ. ಆಮೇಲೆ ನೀನು ಮದುವೆ ಆಗಿ ಗಂಡನ ಮನೆಗೆ ಹೋಗ್ಲೇಬೇಕಲ್ವಾ? ಅದ್ ಸರಿ, ನೀನ್ ಗಂಡನ ಮನೇಲಿ ಹೇಗಿರ್ತೀಯ ಅಂತ ಹೇಳು ನೋಡೋಣ. ಹೇಗಿರಕ್ ಸಾಧ್ಯ? ಬೆಳಿಗ್ಗೆ ಎದ್ದು ಮನೆ ಮುಂದೆ ರಂಗೋಲಿ ಹಾಕ್ಬೇಕು. ಅಷ್ಟೊಂದ್ ಸೀನ್ ಎಲ್ಲ ಇಲ್ಲ. ಆ ಕೆಲ್ಸ ಎಲ್ಲ ಅಕ್ಕನ ಮನೇಲಿ ಮಾಡೋದು. ಮತ್ ನೀನೇನೇ ಮಾಡ್ತೀಯ? ನಾನು ಬೆಚ್ಚಕ್ ರೊಕ್ಕ ಕೊಟ್ಕೊಂಡು ತಾಚಿ ಮಾಡ್ತೀನಿ. ನಮ್ಮ ಮತ್ತೆ ರಂಗೋಲಿ ಹಾಕ್ತಾರೆ. ಹಾಗಾದ್ರೆ ನೀನ್ ಬೆಡ್ ಕಾಫಿ ಯಾರು ತಂದು ಕೊಡ್ತಾರೆ? ಅಕ್ಕ ಅವಳ ಗಂಡ ತಬ್ಲಾ ಮಾಸ್ಟರ್ಗೆ ಕಾಫಿ ತಗೊಂಡ್ ಹೋಗಿ ಕೊಡ್ತಾಳೆ. ನಮ್ಮನೇಲಿ ನನ್ ಗಂಡನೇ ನನ್ ಕಾಫಿ ಕೊಡ್ತಾನೆ. ಹೇಯ್, ಆ ರೀತಿ ಹುಚ್ಚು ಕಲ್ಪನೆಗಳನ್ನೆಲ್ಲ ಇಟ್ಕೋಬೇಡ ಸಿತಾರ, ಒಳ್ಳೇದಲ್ಲ. ಅಲ್ಲಮ್ಮ ಸಿತಾರ, ನಿನಗೆ ಅಂತ ಗಂಡನ ಮನೆ ಸಿಕ್ಕಿದ್ರೆ ಸರಿ, ಘಾಟಿ ಅತ್ತೆ ಮಾವ ಸಿಕ್ಕಿದ್ರೆ ಏನ್ ಮಾಡ್ತೀಯಾ? ಇನ್ನೇನ್ ಮಾಡ್ತಾಳೆ? ಬೆಳಿಗ್ಗೆ ಎದ್ದು ಇವಳೇ ರಂಗೋಲಿ ಹಾಕ್ತಾಳೆ. ನನ್ ಗಂಡ ಆಗೋನು ನನ್ ಮಾತನ್ನ ಕೇಳ್ತಾನೆ. ನಿನಗೆ ಅಷ್ಟೊಂದು ನಂಬಿಕೆ ಇದೆಯಾ? ಕನ್ಫರ್ಮ್ ಆಗಿದೆ ಅಕ್ಕ. ಕನ್ಫರ್ಮ್ ಆಗಿದ್ಯಾ? ಅಂದ್ರೆ ಕನ್ಫರ್ಮ್ ಆಗಿ ನಂಗೆ ಅಂತ ಗಂಡನೇ ಸಿಗ್ತಾನೆ ಅಂತ ನನಗೆ ನಂಬಿಕೆ ಇದೆ ಅಂತ ಹೇಳ್ದೆ. ಏನೋ ನಿನ್ ಬಾಯಿ ಹರಕೆಯಿಂದ ಅಂತ ಮನೆನೇ ಸಿಗ್ಲಮ್ಮ. ಮಾತಾಡ್ತಾ ಇದ್ರೆ ಹೊತ್ತು ಹೋಗೋದೇ ಗೊತ್ತಾಗಲ್ಲ. ನಾಳೆ ನಿಶ್ಚಿತಾರ್ಥ, ಬೆಳಗ್ಗೆ ಎದ್ರೆ ಬೇಕಾದಷ್ಟು ಕೆಲಸ ಇದೆ. ಹೇಳಿ ಮಲ್ಗೋಣ. ಅಕ್ಕ, ಭದ್ರೆ ಇಲ್ಲಿ ಕಾಣಿಸ್ತಾ ಇಲ್ಲ. ನಾಳೆಗೆ ಬೇಕಾಗೋ ಹೂವು ಹಣ್ಣು ಎಲ್ಲ ತರ್ತೀನಿ ಅಂತ ಮಾರ್ಕೆಟ್ಗೆ ಹೋಗಿದ್ದಾನೆ. ಓ ಅಕ್ಕ, ರೂಮಲ್ಲಿ ನಿನ್ ಮೊಬೈಲ್ ರಿಂಗ್ ಆಗ್ತಾ ಇದೆ. ಹಲೋ ರಘು, ಪ್ರಿಪರೇಷನ್ ಎಲ್ಲ ಹೇಗೆ ನಡೀತಾ ಇದೆ? ನಾನಂತೂ ಟ್ರಿಮ್ ಆಗಿ ಬೆಳಿಗ್ಗೆ ಎಂಗೇಜ್ಮೆಂಟ್ಗೆ ನಿಮ್ಮ ಮನೆಗೆ ಬರೋದೊಂದೇ ಬಾಕಿ. ಹಾ, ಆಮೇಲೆ ಏನೋ ಒಂದು ಕೇಳೋದು ಮರ್ತಿದ್ದೆ. ಏನದು? ನೀನು ಏನೋ ಒಂದು ಕೊಡೋದು ಬಾಕಿ ಇದೆ. ನಾನ್ ಕೊಡೋಕ್ ಬಾಕಿ ಇದ್ಯಾ? ಏನು ಇಲ್ವಲ್ಲ. ಏನೋ ಇದೆಯಲ್ಲ. ಅದೇನು ಅಂತ ನನಗ್ ಗೊತ್ತಾಗ್ತಿಲ್ವಲ್ಲ. ಎಲ್ಲಾನು ಬಾಯ್ಬಿಟ್ಟೆ ಕೇಳ್ಬೇಕಾ? ರಘು, ಅದೇನು ಅಂತ ನೇರವಾಗಿ ಹೇಳ್ಬಾರ್ದಾ? ನಾನು ಹೇಳೋದಿಲ್ಲ, ನೀನೇ ಗೆಸ್ ಮಾಡು. ಆಗ ನೀನು ನನ್ನನ್ನು ಎಷ್ಟು ಇಷ್ಟಪಡ್ತಾ ಇದೆಯಾ ಅಂತ ನನಗೆ ಗೊತ್ತಾಗುತ್ತೆ. ಗೊತ್ತಾಗ್ತಾ ಇಲ್ಲ ರಘು. ತುಂಬ ಸಿಂಪಲ್. ನೀನು ನನಗೆ ಮುಖ್ಯವಾದದ್ದು ಏನೋ ಒಂದು ಕೊಡಬೇಕು. ಪ್ಲೀಸ್, ಅದೇನು ಅಂತ ನೀನೇ ಹೇಳ್ ರಘು. ನಂಗೆ ನಿಜವಾಗ್ಲೂ ಹೊಳಿತಿಲ್ಲ. ಸರಿ. ಏನು ಡವ್ರಿ ಬೇಕಾ? ಎಷ್ಟು ಬೇಕು? ಛೆ, ನನ್ಗದೆಲ್ಲ ಬೇಡ. ಅದೇನ್ ಬೇಕು ಅಂತ ಕೇಳು, ಖಂಡಿತ ಕೊಡ್ತೀನಿ. ಒಂದು ಮುತ್ತು ಕೊಡು. ಛೀ, ಮುತ್ತು ಗಿತ್ತು ಎಲ್ಲ ಏನೂ ಕೊಡಕ್ಕಾಗಲ್ಲ. ಅದೆಲ್ಲ ಏನಿದ್ರು ಮದ್ವೆ ಆದ್ಮೇಲೆ. ಹಾಗೆ ಹೇಳ್ಬೇಡ ಸಂಗೀತ, ಪ್ಲೀಸ್. ರಘು, ನಿಂದು ಯಾಕೋ ತುಂಬಾನೇ ಅತಿ ಆಯ್ತು. ಅತಿ ಆಗೋದೆಲ್ಲ ಮದುವೆ ಆದ್ಮೇಲೆ. ಈಗ ಸಿಂಪಲ್ ಆಗಿ ಒಂದು ಮುತ್ತು ಕೊಡು. ಸಾರಿ ಸಾರಿ ಸಾರಿ, ಅದೆಲ್ಲ ನನ್ನಿಂದ ಆಗೋದಿಲ್ಲ. ಬೆಳಿಗ್ಗೆ ಎಂಗೇಜ್ಮೆಂಟ್ಗೆ ಬರೋದಕ್ಕೆ ಸ್ಫೂರ್ತಿನೇ ನಿನ್ನ ಮುತ್ತು. ಇಲ್ಲ ಅನ್ಬೇಡ. ರಘು, ನಂಗೆ ನಾಚಿಕೆ ಆಗ್ತದೆ. ನಾಳೆನೆ ನಮ್ಮ ಎಂಗೇಜ್ಮೆಂಟು. ಇನ್ನೂ ನಾಚಿಕೆ ಪಟ್ರೆ ಹೇಗೆ? ಸರಿ. ಭದ್ರಣ್ಣ, ಈ ಹೂವನ್ನು ತಗೋ. ಈ ಕಡೆ ಒಂದ್ ಸ್ವಲ್ಪ, ಆ ಕಡೆ ಒಂದ್ ಸ್ವಲ್ಪ ಹಾಕ್ಬಿಡು. ಹಲೋ, ನೀನ್ ಈ
ಏನೋ ಯೋಚನೆ ಮಾಡ್ತಿದ್ಯಾ, ಅದೇನು ಅಂತ ನಾನು ಹೇಳಲಾ? ಇನ್ನೂ ತುಂಬಾ ಕೆಲಸ ಇದೆಯಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೇಕು. ಅದಲ್ಲ ಭದ್ರಣ್ಣ, ನನ್ ಲೈಫಲ್ಲೂ ಇಂಥಗಳಿಗೆ ಯಾವಾಗ ಬರುತ್ತಪ್ಪ ಅಂತ ಯೋಚನೆ ಮಾಡ್ತಾಳೆ. ಬೇಕಾದ್ರೆ ನೀನೇ ಕೇಳಿ ನೋಡು. ಹೌದಾ? ಈ ರೀತಿ ಯೋಚನೆ ಮಾಡ್ತಾ ಇದೀಯ ನಂದಿನಿ? ಹಾಗೆಲ್ಲ ಏನೂ ಇಲ್ಲ ಅಣ್ಣ. ಅಂದ್ರೆ ಹಾಗೆಲ್ಲ ಏನೇನೋ ಇದೆ ಅಂತಾನೆ ಅರ್ಥ. ಎಷ್ಟು ಕಷ್ಟ ಪಡ್ತಿದ್ದೀರಾ ಎಲ್ರು? ತಗೋ ಭದ್ರಣ್ಣ. ನಂದಿನಿನ ಏನೋ ರೇಗಿಸ್ತಾ ಇರೋ ಹಾಗಿತ್ತು. ಅಕ್ಕ, ಈ ನಂದಿನಿ ಕೆಲಸ ಮಾಡೋದ್ ಬಿಟ್ಟು ಏನೇನೋ ಕನ್ಸ್ ಕಾಣ್ತಾ ಇದ್ದಾಳೆ. ಕನ್ಸ? ಹೌದಾ ನಂದಿನಿ? ನಿಮ್ಗ್ಯಾಕೆ ಸುಳ್ಳು ಹೇಳಿ ಅಕ್ಕ, ಚೂರ್ ಕನ್ಸ್ ಕಾಣ. ಅಂದ್ರೆ ನೀನು ನನ್ನ ಎಂಗೇಜ್ಮೆಂಟ್ ನ ಕನಸು ಕಾಣೋದಕ್ಕೆ ಉಪಯೋಗಿಸ್ಕೊಳ್ತಾ ಇದ್ಯಾ? ಏನ್ ಮಾಡೋದಕ್ಕ, ನನಗ್ ಸಿಗೋ ಬಕ್ರ ಬಗ್ಗೆ ಯೋಚನೆ ಮಾಡ್ಬೇಕು ತಾನೆ. ಎಲ್ಲ ನಿನ್ ಬುದ್ಧಿನೇ. ಏನೇ ನಂದಿನಿ ನೀನು ಇವಳ ತರ ಮಾತಾಡ್ತಿದ್ಯಲ್ಲ? ಅಲ್ಲ, ಮದ್ವೆ ಆಗೋ ಹುಡುಗನ್ನ ಬಕ್ರ ಅಂತ ಯಾರಾದ್ರೂ ಹೇಳ್ತಾರ? ಮತ್ತಿನ್ನೇನಕ್ಕ, ನನ್ ಪ್ರಕಾರ ಮದ್ವೆ ಆದ್ಮೇಲೆ ಎಲ್ಲಾ ಹುಡುಗರು ಬಕ್ರಾಗಳೇ. ಸುಮ್ನೆ ಹೊರಗಡೆ ಎಲ್ರ ಮುಂದೆ ನನ್ ಹೆಂಡತಿ ನಾನ್ ಹೇಳ್ದಂಗೆ ಕೇಳ್ತಾಳೆ ಅಂತ ಪೋಸ್ ಹೊಡಿತಾರೆ. ಬೀದಿಲಿ ಹುಲಿ, ಮನೆಯಲ್ಲಿ ಇಲಿ. ಅಕ್ಕ, ನಾನ್ ಇದನ್ನ ನಿನಗ್ ಹೇಳ್ದೆ ಅಂತ ಅನ್ಕೋಬೇಡ. ನಮ್ ಭಾವ ಇದಾರಲ್ಲ ತಬ್ಲಾ ಮಾಸ್ಟರು, ಅವರು ಮನೆಯಲ್ಲಿ ಇಲಿ, ಬೀದಿಲೂ ಇಲಿ. ಎಲ್ಲಾ ಸೇರ್ಕೊಂಡು ನಮ್ಮ ಹುಡುಗಿನ ರೇಗಿಸ್ತಾ ಇದ್ದೀರಾ? ರೀ, ಎಲ್ಲಿಗೆ ಹೊರಟ್ರಿ? ಒಂದು ಮುಖ್ಯವಾದ ಕೆಲಸ ಇದೆ ಶಾರದಾ. ಅಲ್ಲ ರೀ, ಮನೆಯಲ್ಲಿ ಮಗಳು ಎಂಗೇಜ್ಮೆಂಟ್ ಇಟ್ಕೊಂಡು ಅದಕ್ಕಿಂತ ಮುಖ್ಯವಾದ ಕೆಲಸ ಏನಿದೆ ಹೇಳಿ? ಅದೇನು ಅಂತ ಬಂದ್ಮೇಲೆ ಹೇಳ್ತೀನಿ. ಏನು ಲೇಟ್ ಆಗಲ್ಲ. ಇಷ್ಟಕ್ಕೂ ಎಂಗೇಜ್ಮೆಂಟ್ ಇರೋದು ಸಂಜೆ ತಾನೆ, ಇನ್ನು ಗಂಟೆ 10. 1 ಅವರ್ ಕೆಲಸ ಮುಗಿಯುತ್ತೆ. ಬೇಗ ಬಂದ್ಬಿಡ್ತೀನಿ. ಹೋಗ್ಲೇಬೇಕಾ? ಟೈಮ್ ಆಯ್ತು, ನಾ ಹೋಗ್ತೀನಿ. ರೀ, ಹೋಗ್ತೀನಿ ಅಂತ ಇದ್ರಲ್ಲ, ಹೋಗ್ ಬರ್ತೀನಿ ಅಂತ ಹೇಳಿ. ಸಾರಿ ಸಾರಿ ಸಾರಿ, ಹೋಗಿ ಬರ್ತೀನಿ. ಬಾಯ್. ಯಜಮಾನ್ರೆ, ಕಾಫಿ ತಗೊಳ್ಳಿ. ಯಾಕೆ ಬಿಟ್ರೆ ಏನಾದ್ರು ಮಾತಾಡೋದಿತ್ತಾ? ಅಮ್ಮೂರು ಬೆಳಗಿಂದ ತಿಂಡಿ ತಿಂದಿಲ್ಲ, ಒಂದ್ ಗ್ಲಾಸ್ ನೀರು ಕುಡ್ದಿಲ್ಲ. ಯಾಕಂತೆ? ಗೊತ್ತಿಲ್ಲ ಯಜಮಾನ್ರೆ, ಮಾತಾಡ್ಸಿದ್ರೆ ಮೌನವಾಗಿದ್ದಾರೆ. ಸರಿ, ನಾನು ವಿಚಾರಿಸ್ತೀನಿ ಬಿಡಿ. ಸರಿ ಯಜಮಾನ್ರೆ. ಅಮ್ಮ, ಯಾಕಮ್ಮ ಬೆಳಗಿಂದ ಏನು ತಿಂದಿಲ್ಲಂತೆ, ಏನು ಕುಡ್ದಿಲ್ಲಂತೆ? ಏನ್ ವಿಷಯ? ಯಾಕಮ್ಮ ಕಣ್ಣೀರ್ ಹಾಕ್ತಾ ಇದೆಯಾ? ಏನಾಯ್ತು? ಆ ದೇವರು ನನಗೆ ಮೋಸ ಮಾಡ್ಬಿಟ್ಟ ಜಯರಾಮ. ತುಂಬಾ ದಿನದಿಂದ ಕಟ್ಕೊಂಡು ಬಂದಿದ್ದ ಕನಸು ನುಚ್ಚು ನೂರಾಗೋಯ್ತು ಜಯರಾಮ, ನುಚ್ಚು ನೂರಾಗೋಯ್ತು. ಅಮ್ಮ, ಏನ್ ಹೇಳ್ತಾ ಇದೀಯ ನೀನು? ಇವತ್ತು ಸಾಯಂಕಾಲ ಸಂಗೀತಳೆ ಎಂಗೇಜ್ಮೆಂಟ್ ಇದೆ ಜಯರಾಮ. ಇದ ವಿಷಯ? ಇದಕ್ಕೆ ಸಂತೋಷ ಪಡೋದ್ ಬಿಟ್ಟು ಯಾಕೆ ದುಃಖ ಪಡ್ತಾ ಇದೀಯಾ? ನನಗೆ ನಿನ್ನಷ್ಟು ವಿಶಾಲವಾದ ಮನಸ್ಸಿಲ್ಲ ಜಯರಾಮ. ನನ್ನ ಮನಸ್ಸಿನಲ್ಲಿ ಸಂಗೀತಳೆ ಈ ಮನೆ ಸೊಸೆ ಅಂತ ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದ್ದೆ. ಅದೇ ನೀನ್ ಮಾಡಿದ ತಪ್ಪು. ಪ್ರಾರಂಭದಿಂದಲೂ ನಾನು ನಿನಗೆ ಹೇಳ್ತಾನೆ ಬಂದೆ, ಹಾಗೆಲ್ಲ ಆಸೆ ಪಡಬಾರ್ದಮ್ಮ, ತಪ್ಪಾಗುತ್ತೆ ಅಂತ. ನೀ ನನ್ನ ಮಾತೇ ಕೇಳಲಿಲ್ಲ. ನಿನ್ನ ಸಂಗೀತಾಳ ನಡುವೆ ಒಂದು ಒಳ್ಳೆ ಸಂಬಂಧ ಇದೆ, ಪ್ರೀತಿ ಇದೆ, ವಿಶ್ವಾಸ ಇದೆ, ಅಕ್ಕರೆ ಇದೆ. ಅದು ಅಷ್ಟಲ್ಲೇ ಇರಬೇಕು. ಹಾಗಿದ್ರೇನೆ ಚಂದ. ಇವತ್ತು ಸಂಜೆ ಸಂಗೀತ ಅವ್ರ ಎಂಗೇಜ್ಮೆಂಟ್ ಇದೆಯಲ್ಲ ಅಂತ ಕೊರಗ್ತಾ ಮತ್ತೆ ಇನ್ನೊಂದು ತಪ್ಪು ಮಾಡಬೇಡ. ಒಂದು ಒಳ್ಳೆ ವಿಶ್ವಾಸನ ನಮ್ಮ ಸ್ವಾರ್ಥಕ್ಕೋಸ್ಕರ ಬಳಸ್ಕೋಬಾರ್ದಮ್ಮ, ತಪ್ಪಾಗುತ್ತೆ. ಸದ್ಯ ಇವತ್ತು ಸಂಗೀತ ಅವ್ರ ಎಂಗೇಜ್ಮೆಂಟ್ ಇದೆಯಲ್ಲ, ಅದಕ್ಕೆ ಸಂತೋಷ ಪಡೋಣ. ಸರಿ, ಸಂಗೀತ ಅವರು ಅವ್ರ ಎಂಗೇಜ್ಮೆಂಟಿಗೆ ನಿನ್ನನ್ನು ಇನ್ವೈಟ್ ಮಾಡಿದಾರಾ? ಹೌದು, ಜೊತೆಯಲ್ಲಿ ನಿನ್ನನ್ನು ಕರ್ಕೊಂಡ್ಬರ್ಲಿಕ್ಕೆ ಹೇಳಿದ್ದಾರೆ. ಅವರಷ್ಟು ಕರೆದ ಮೇಲೆ ಹೋಗದೆ ಇರೋದು ಚೆನ್ನಾಗಿರಲ್ಲ. ಹಾ, ನಾನು ಆಫೀಸಿಂದ ಬೇಗನೆ ಬಂದ್ಬಿಡ್ತೀನಿ, ನೀನು ರೆಡಿಯಾಗಿರು, ಇಬ್ರು ಒಟ್ಟಿಗೆ ಹೋಗ್ಬರೋಣ.
ಯಾಮಿನಿ, ಇವತ್ತು ಸೈಟ್ ನೋಡೋ ಅರ್ಜೆಂಟ್ ಏನಿತ್ತು? ಇನ್ನೊಂದಿನ ನೋಡ್ಬೋದಾಗಿತ್ತು. ನಂದು ರಿಜಿಸ್ಟ್ರೇಷನ್ ಮುಂಚೆ ನಾವು ಸೈಟ್ ನೋಡೋದು ಬೇಡವಾ? ನೀವು ತುಂಬಾ ನೆಗ್ಲೆಕ್ಟ್ ಅಪ್ಪ. ಹಾಗಲ್ಲ ಯಾಮಿನಿ, ಇವತ್ತು ಸಂಗೀತ ಎಂಗೇಜ್ಮೆಂಟ್ ಅಲ್ಲ, ನನಗೆ ತುಂಬಾ ಟೆನ್ಷನ್ ಆಗಿದೆ. ನಿನಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಹೇಳು? ಏನೂ ಆಗಲ್ಲ, ಬನ್ನಿ. ಯಾಮಿನಿ, ಇಲ್ಲೇ ಔಟ್ ಮಾಡೋದಾ? ಇದು ಸಿಟಿನ ತುಂಬಾ ಔಟ್ಸ್ಕರ್ಟ್ಸ್ ಅಲ್ಲಿದೆ. ನಂದು ಬೆಂಗಳೂರಿಂದ ಮಹಾ ಎಷ್ಟು ದೂರ ಇದೆ ಅನ್ಕೊಂಡಿದ್ದೀರಾ? ಬರೀ 20 ಕಿಲೋಮೀಟರ್ ಅಷ್ಟೇ. ಬೇರೆ ಕಡೆ ಎಲ್ಲ ಸ್ಕ್ವೇರ್ ಫೀಟ್ಗೆ 8,000 ರೂಪಾಯಿ. ಇದು ನಮಗೆ ಬರೀ 5,000 ರೂಪಾಯಿ ಸಿಕ್ಕಿದೆ. ಇಷ್ಟು ಕಡಿಮೆಗೆ ನಮ್ಗೆಲ್ಲೂ ಸಿಗಲ್ಲ ನಂದು. ಏನೋ ನನಗೆ ಇದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ನಿನಗೂ ಓಕೆ ಆದ್ರೆ ನನಗೂ ಓಕೆ, ಒಟ್ಟಿನಲ್ಲಿ ಒಳ್ಳೇದಾದ್ರೆ ಸಾಕು. ನಾನಿರೋವಾಗ ಎಲ್ಲ ಒಳ್ಳೇದೇ ತಾನೇ ಆಗೋದು. ಅದ್ ನಿಜ. ಹೇಗಿದೆ ಸರ್ ನಿಮ್ಮ ಜಾಗ? ಅಮ್ಮ, ಜಾಗ ಏನೋ ಚೆನ್ನಾಗಿದೆ, ಆದ್ರೆ ಬಂಡೆ ತುಂಬಾ ಇದೆ. ಇದನ್ನ ಸರಿ ಮಾಡೋದಕ್ಕೆ ತುಂಬಾ ಖರ್ಚಾಗಲ್ವಾ? ಸರ್, ಖರ್ಚಾಗುತ್ತೆ ನಿಜ. ಆದ್ರೆ ಬರೀ 1 ಎಕರೆಲ್ಲಿರೋ ಈ ಬಂಡೆಗಳನ್ನು ಮಾರಿದ್ರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಅಲ್ಲಿ 10% ವಾಪಸ್ ಬಂದ ಹಾಗೆ ಅನ್ಕೊಳ್ಳಿ. ಹೌದಾ? ಹೌದು ಸರ್, ಈ ಬಂಡೆಗಳಿಗೆ ಚಿನ್ನದ ಬೆಲೆ ಇದೆ. ನಂದು ಒಟ್ನಲ್ಲಿ ನನ್ನ ಅದೃಷ್ಟ, ನಿಮ್ಮ ಅದೃಷ್ಟ ಎಲ್ಲ ಚೆನ್ನಾಗಿದೆ. ಆ ದೇವ್ರು ನಮ್ ಕಡೆನೇ ಇದ್ದಾನೆ. ಆದ್ರೆ ಸಾಕು. ಓಹ್, ಇಟ್ಸ್ ಗೆಟಿಂಗ್ ಲೇಟ್. ಹೊರಡೋಣ? ಓಕೆ ಸರ್. ರಿಜಿಸ್ಟರ್ ಸರ್ ಬಂದಿಲ್ವಾ ಸರ್? ಸ್ವಲ್ಪ ಲೇಟಾಗಿ ಬರ್ತಾರೆ ಸರ್. ಓ ಐ ಸಿ. ಇಟ್ಸ್ ಗೆಟಿಂಗ್ ಲೇಟ್. ನಾವು ಇನ್ನೊಂದಿನ ರಿಜಿಸ್ಟರ್ ಮಾಡ್ಸೋಣ. ಈಗ ಹೋಗೋಣ. ಸರ್, ನಾವು ಈ ಕಡೆ ಇರ್ತೀವಿ ಸರ್. ಸರಿ, ಹಾಗೆ ಮಾಡಿ. ಹೊರಡ್ಬಿಡೋಣ ನಾವು. ಸರ್, ಇದು ತುಂಬಾ ಇಂಪಾರ್ಟೆಂಟ್ ಆದ ವಿಷಯ. ಯಾಕೆ ಇಷ್ಟು ಅರ್ಜೆಂಟ್ ಮಾಡ್ತಿದ್ದೀರಿ? ಹೌದು ನಂದು. ನಾನು ಆಗ್ಲೇ ಹೇಳಿದ್ನಲ್ಲ ಅಮ್ಮ, ನನ್ನ ಮಗಳ ಎಂಗೇಜ್ಮೆಂಟ್ ಇದೆ. ನಾನು ಎಷ್ಟು ಬೇಗ ಹೋದ್ರೆ ಅಷ್ಟು ಒಳ್ಳೇದು. ಇನ್ನೇನು ಸಬ್ ರಿಜಿಸ್ಟ್ರಾರ್ ಬಂದ್ಬಿಡ್ತಾರೆ ಸರ್. ರಿಜಿಸ್ಟ್ರೇಷನ್ ಬೇಗ ಆಗೋಗುತ್ತೆ, ಹೆಚ್ಚಿಗೆ ಟೈಮ್ ತಗೊಳ್ಳಲ್ಲ. ನಂದು ಅವ್ರು ಹೇಳ್ತಾ ಇದಾರಲ್ಲ, ಇನ್ ಸ್ವಲ್ಪ ಹೊತ್ತು ಕಾರಣ ಪ್ಲೀಸ್. ಹಾಗಲ್ಲ ಸರ್, ಅದು ಸಬ್ ರಿಜಿಸ್ಟ್ರಾರು DC ಅವ್ರ ಜೊತೆ ಮೀಟಿಂಗ್ ಅಲ್ಲಿ ಇರ್ಬೋದು ಅನ್ಸುತ್ತೆ. ಇನ್ನೇನು ಬಂದ್ಬಿಡ್ತಾರೆ ಸರ್. ಹಾಗಲ್ಲ ಅಮ್ಮ, ನಾನು ಸಂಗೀತ ಕೂಡ ಹೇಳಿ ಬಂದಿಲ್ಲ. ಶಾರದನ ಹತ್ರ 1 ಅವರ್ ಬರ್ತೀನಿ ಅಂತ ಹೇಳಿ ಬಂದಿದ್ದೀನಿ. ನನ್ನ ಟೆನ್ಷನ್ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ನಂದು ಬಂದಾಯ್ತಲ್ಲ, ಒಳ್ಳೆ ಕೆಲಸಗಳಿಗೆ ಅರ್ಜೆಂಟ್ ಮಾಡಬಾರ್ದು. ಇನ್ ಸ್ವಲ್ಪ ಹೊತ್ತು ಕಾರಣ, ಬೇಗ ಆಫೀಸರ್ ಬಂದ್ಬಿಡ್ತಾರೆ. ಅಮರ್, ಪೇಪರ್ ಎಲ್ಲ ರೆಡಿ ಇದೆಯಾ? ಹಾ, ರೆಡಿ ಇದೆ. ನಂದು ಬನ್ನಿ, ಅಲ್ಲಿ ಕುತ್ಕೊಳ್ಳೋಣ. ನಮ್ಮ ಸಂಗೀತಗೆ ಎಂಥ ಮನೆ ಸಿಗಬೇಕು ಅಂತ ಇಷ್ಟಪಡ್ತಿದ್ಯೋ ಅಂಥ ಮನೆಯೇ ಸಿಕ್ಕಿದೆ ಶಾರದಾ. ತಂದೆ ತಾಯಿ ಥರ ನೋಡ್ಕೊಳ್ಳುವಂಥ ಅತ್ತೆ ಮಾವ ಸಿಕ್ಕಿದ್ದಾರೆ. ಇಂಥ ಸಂಬಂಧ ಸಿಗೋದಕ್ಕೆ ಸಂಗೀತ ಪುಣ್ಯ ಮಾಡಿದ್ಲು ಅನ್ಸುತ್ತೆ. ನಿಜ, ನಮ್ಮ ಸಂಗೀತ ನಿಜವಾಗ್ಲೂ ಅದೃಷ್ಟ ಮಾಡಿದ್ದಾಳೆ. ಇದು ನಾವು ಹುಡುಕಿದ ಸಂಬಂಧ ಅಲ್ಲ ಅಕ್ಕ, ಅವರೇ ನಮ್ಮ ಸಂಗೀತನ ಮೆಚ್ಚಿ ಒಪ್ಪಿ ಬಂದಂತ ಸಂಬಂಧ. ಅಕ್ಕ, ರಘು ಇವಳನ್ನ ತುಂಬಾ ಪ್ರೀತಿಸ್ತಾ ಇದ್ದಂತೆ. ಈ ವಿಷಯ ಸರಸ್ವತಿ ಗೊತ್ತಾಗಿ ಆರಾಧ್ಯ ಸರಸ್ವತಿ ಇಬ್ರು ಮದುವೆ ವಿಷಯ ಮಾತಾಡಕ್ಕೆ ಅಂತ ನಮ್ಮ ಮನೆಗೆ ಬಂದಿದ್ರು. ನಾನು ನಮ್ಮ ಯಜಮಾನ್ರೇನೋ ಈ ಮದ್ವೆಗೆ ಒಪ್ಕೊಂಡ್ವಿ, ಆದ್ರೆ ಇವಳೇ ಒಪ್ಕೊಳ್ಳಿಲ್ಲ. ನಾನೇ ಬಲವಂತ ಮಾಡಿ ಈ ಮದ್ವೆಗೆ ಒಪ್ಸಿದ್ದಾಯ್ತು. ಬಲವಂತ ಮಾಡಿ ಒಪ್ಪಿಸ್ದ್ಯಾ? ಹೌದಕ್ಕ, ಅವಳಿಗೆ ಇಷ್ಟು ಬೇಗ ಮದುವೆ ಆಗಕ್ಕೆ ಇಷ್ಟ ಇರಲಿಲ್ಲ. ಈ ಮನೆನ ನಮ್ಮನ್ನ ಬಿಟ್ಟು ಹೋಗೋದು ಹೇಗೆ ಅಂತ ಅವಳಿಗೆ ಯೋಚನೆ ಆಗಿತ್ತು.
ಅಲ್ಲಕ್ಕ, ಮಕ್ಕಳು ಮದುವೆ ಮಾಡಿ ಅವ್ರ ಮಕ್ಳ ಜೊತೆ ಆಟ ಆಡ್ಬೇಕು ಅನ್ನೋ ಆಸೆ ನಮಗೂ ಇರಲ್ವಾಕ್ಕ? ಅದಕ್ಕೆ ನಾನೇ ಬಲವಂತ ಮಾಡಿ ಒಪ್ಪಿಸಿದೆ. ಸಂಗೀತ, ನೀನ್ ಮನಸ್ಫೂರ್ತಿಯಾಗಿ ಈ ಮದುವೆಗೆ ಒಪ್ಕೊಂಡಿದೆಯಾ ತಾನೆ? ರಘು ನಿಂಗಿಷ್ಟ ತಾನೆ? ಕಳ್ಳಿ ಅಕ್ಕ, ಅವಳಿಗೆ ರಘು ಅಂದ್ರೆ ತುಂಬಾ ಇಷ್ಟ. ನೀನ್ ಸುಮ್ನಿರು ಶಾರದಾ. ಈ ಮಾತನ್ನ ನಾನು ಸಂಗೀತ ಬಾಯಲ್ಲೇ ಕೇಳೋದಕ್ಕೆ ಇಷ್ಟಪಡ್ತೀನಿ. ಹೇಳು ಸಂಗೀತ, ರಘು ನಿಂಗಿಷ್ಟನಾ? ಅದು ನನಗ್ ರಘು ಅಂದ್ರೆ ತುಂಬಾ ಇಷ್ಟ. ನಾಚ್ಕೋತಾ ಇದ್ದಾಳೆ. ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀರಾ? ಏನದು? ನಂದಿನಿ, ಏನ್ ವಿಷಯ ಇರ್ಬೋದು ಹೇಳು? ಭಾವನ ವಿಷಯ ಇರ್ಬೇಕು. ಭಾವನ ವಿಷಯ ಅಲ್ಲ ಕಣ. ಮತ್ತಿನ್ಯಾರು? ಅದೇ ತಬ್ಲಾ ಮಾಸ್ಟರ್ ದೂದ್ ಪೇಡ ಬಗ್ಗೆ. ನಿಶ್ಚಿತಾರ್ಥ